ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಆಸೆ ಧಾರಾವಾಹಿಯ ಒಂದು ಸೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ಈ ಮನೋಜ ಮತ್ತು ಶಾಂತಿ ಸೇರಿಕೊಂಡು ಸಾಕಷ್ಟು ಪ್ಲ್ಯಾನ್ಗಳನ್ನು ಮಾಡ್ತಾರೆ ಈ ಕೃಷ್ಣ ಮನೆಯಿಂದ ಆಚೆ ಹಾಕಬೇಕು ಅಂತ. ಬಟ್ ಅದ್ಯಾವುದು ಸಕ್ಸಸ್ ಆಗೋದಿಲ್ಲ. ಸಕ್ಸಸ್ ಆಗದೆ ಇರೋ ಕಾರಣ ಏನು ಮಾಡ್ತಾರೆ ಅಂತಂದರೆ, ಈ ಮನೋಜ ತನ್ನ ಅಸಿಸ್ಟೆಂಟ್ ಆಗಿರ್ತಕ್ಕಂಥ ಛಾಯನ ಜೊತೆಗೂಡಿ ಆ ಕೃಷ್ಣ ಬಾಂಬೆಗೆ ಕಳಿಸ್ಬೇಕು ಅಂತ ಪ್ಲ್ಯಾನ್ ಮಾಡ್ತಾರೆ. ಅಲ್ಲಿಗೆ ಈ ರೋಹಿಣಿ ಬರ್ತಾಳೆ. ರೋಹಿಣಿ ಬಂದಾಗ ಆಟ ಏನೂ ನಡೆಯೋದಿಲ್ಲ. ಬಂದವಳೆ, ಯಾರ ಬಗ್ಗೆ ಮಾತಾಡ್ತಿದ್ದೀರಾ ನೀವು ಅಂತ ಕೇಳಿದಾಗ ಕೃಷ್ ಬಗ್ಗೆ ಅಂತ ಹೇಳ್ತಾರೆ. ಕೃಷ್ಗೆ ಇನ್ನೊಂದು ನಾಮಕರಣ ಬೇರೆ ಮಾಡಿದ್ದಾರೆ. ಸೊ ಆ ಕೃಷ್ ಬಗ್ಗೆ ಅಂದಾಗ ರೋಹಿಣಿ ಸುಮ್ಮನೆ ಇರ್ತಾಳ. ಅಲ್ಲ ಮನೋಜ್, ಏನು ಮಾಡ್ತಿದ್ದೀರಾ ನೀವು? ಒಂದು ವೇಳೆ ಏನಾದರೂ ಈ ವಿಷಯ ಸೂರ್ಯನ ಗೊತ್ತಾದರೆ ಸೂರ್ಯ ಸುಮ್ಮನೆ ಬಿಡ್ದಾನೆ ನಿಮ್ಮನ್ನು ಅಂದ ತಕ್ಷಣ ಇಲ್ಲಿ ಮನೋಜನಿಗೆ ಫುಲ್ ಶಾಕ್ ಆಗುತ್ತೆ. ಹೌದಲ್ವಾ, ನಾ ಈ ಸೂರ್ಯನ ಬಗ್ಗೆ ಯೋಚನೆ ಮಾಡಲೇ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಫುಲ್ ಶಾಕಿಗೆ ಒಳಗಾಗ್ತಾನೆ. ಯಾಕಂತಂದರೆ ಸೂರ್ಯ ಮತ್ತು ಮೀನಾ ನಿಮ್ಮನ್ನಂತೂ ಸುಮ್ಮನೆ ಬಿಡೋದಲ್ಲ. ಅದೆಲ್ಲ ಸರಿ, ಸೂರ್ಯ ಮೀನಾ ಬಿಟ್ಟರು ಕೂಡ ಅವನ ತಾಯಿ ಕಲ್ಯಾಣಿ ನನ್ನ ಬಿಡಬೇಕಲ್ಲ ಅಂತ ಪಟ್ಟಂಥ ಫ್ಲಾಶ್ ಆಗುತ್ತೆ. ಯಾರಿಗೆ? ನಮ್ಮ ಮನೋಜನಿಗೆ. ಯಾಕಂದರೆ ಈ ರೋಹಿಣಿ ಕಲ್ಯಾಣಿಯಾಗಿ ದೆವ್ವದ ಒಂದು ಅವತಾರವನ್ನು ತಾಳಿ ಪಾಪ ಮನೋಜನ ಹಿಂಗೆ ಆಡಿಸ್ತಾ ಇದ್ದಾಳೆ, ಇವನು ಆಡ್ತಾ ಇದ್ದಾನೆ. ಸೊ ಈ ಕಡೆ ಮತ್ತೇನಾಗುತ್ತೆ ಅಂತಂದರೆ, ಮನೆಯಲ್ಲಿ ಶಾಂತಿ ಹತ್ರ ಬರ್ತಾನೆ. ಶಾಂತಿ ಹತ್ರ ಬಂದ್ಬಿಟ್ಟು, ಅಮ್ಮ ಇವತ್ತು ಏನಾಯ್ತು ಗೊತ್ತಾ, ಆ ಕೃಷ್ಣ ಬಾಂಬೆ ಕಳಿಸ್ಬೇಕು ಅಂತ ಅಂದ್ಕೊಂಡೆ. ಆದರೆ ಅಂದ ತಕ್ಷಣ ಆದರೆ ಏನೋ ಆಯಿತು, ಅಲ್ಲ ಕಣೋ, ದುಡ್ಡು ಜಾಸ್ತಿ ಹೋದ್ರೂ ಪರವಾಗಿಲ್ಲ ಕಣೋ, ಒಂದಿಷ್ಟು ಜಾಸ್ತಿ ದುಡ್ಡು ಕೊಟ್ಟು ಅವನಿಗೆ ಆ ಪೀಡೆನ ಇಲ್ಲಿಂದ ತೊಲಗಿಸ್ಬೇಕಲ್ವನೋ ಅಂತ ಹೇಳ್ತಾರೆ. ಅಲ್ಲಿಗೆ ಇವಳು ಹಿಂಗೆ ಕಣ್ಣು ಬಿಟ್ಕೊಂಡು ನಿಂತಿರ್ತಾಳೆ. ಕೋಪ ಬರ್ತಾ ಇರುತ್ತೆ. ಯಾರಿಗೆ? ರೋಹಿಣಿಗೆ. ಎತ್ತ ಮಗನ ಕಣ್ಣಾದ್ರೆ ಬೈದರೆ ಯಾರಿಗಾದ್ರೂ ಕೋಪ ಬರುತ್ತಲ್ವ. ಆದರೆ ತಾನು ಮಾಡಿರೋ ಕೋಪಕ್ಕೆ ಪಾಪ ಆ ಮಗು ಬೇಯಿಸ್ಕೊಳ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಅದಾದಮೇಲೆ ಮತ್ತೇನಾಗುತ್ತೆ ಅಂತಂದರೆ, ಅಲ್ಲವ ರೋಹಿಣಿ, ಹೇಗೋ ಆ ಮಗು ನಿನಗೂ ಮತ್ತು ನಮ್ಮ ಮನೋಜನಿಗೂ ತುಂಬ ಹತ್ರ ಆಗಿದ್ದಾನಲ್ವಾ, ಅವ್ನು ಹೋಗಿ ಎಲ್ಲಾದರೂ ತುಂಬ ಜನ ಇರೋ ಜನದಟ್ಟಣೆಯಲ್ಲಿ ಬಿಟ್ಟು ಬಂದುಬಿಡ್ರಿ ಅಂತ ಹೇಳ್ತಾಳೆ. ಅಲ್ಲ ಅತ್ತೆ, ನಾವೇನಾದರೂ ಹೀಗೆ ಮಾಡಿದ್ರೆ ಸೂರ್ಯ ಮತ್ತು ಮೀನಾ ನಮ್ಗೆ ಸುಮ್ಮನೆ ಬಿಡ್ತಾರಾ ಅಂತ ಹೇಳ್ಬಿಟ್ಟು ಸೂರ್ಯ ಮೀನಿನ ಮೇಲೆ ಹಾಕ್ತಾಳೆ ಈ ರೋಹಿಣಿ. ಸೊ ಅಲ್ಲಿ ಮೀನಾ ಇದಳು ಸೀರೆ ಮಡ್ಚ್ಕೊಂಡು, ಅಂದರೆ ಬಟ್ಟೆಗಳ ಒಗೆದಿರೋ ಬಟ್ಟೆನ, ವಾಶ್ ಮಾಡಿರೋ ಬಟ್ಟೆನ ತೊಗೊಂಡು ಬರ್ತಾ ಇರ್ತಾಳೆ. ಬಂದ ತಕ್ಷಣ ಪ್ಲೇಟ್ನ ಚೇಂಜ್ ಮಾಡ್ತಾರೆ. ಮನೋಜ ಇದ್ದವನು ತಲೆ ಕೈ ಹಚ್ಕೊಂಡು ಕೂತಿರ್ತಾನೆ. ಮನೋಜ ಅಂತ ಹೇಳ್ಬಿಟ್ಟು ಬೇರೆ ಬಿಸ್ನೆಸ್ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಇನ್ನು ನಮ್ಮ ಇವರು ಯಾರು, ಸೂರ್ಯ ಅವರು ಏನು ಮಾಡ್ತಾರೆ, ಮೀನಾ ಹತ್ರ ಮಾತಾಡ್ತಾರೆ. ಮೀನಾ, ಈ ನಮ್ಮ ಸಕ್ಕರೆ, ಈ ಪೌಡ್ರು, ಈ ಪೆಂಕ್ಯ 3 ಜನ ಸೇರಿಕೊಂಡು ಏನೋ ಸ್ಕೆಚ್ ಆಗ್ತಿದ್ರೆ ಕಣೆ. ಕೃಷ್ಣನ ಹತ್ರಿಕೆ ಮಾಡಿಕೊಂಡು ಅವನೇನೋ ಮಾಡಬೇಕು ಅಂತ ಅನ್ಕೋತಿದ್ದಾರೆ. ಅದೇನು ಅಂತ ಪ್ಲ್ಯಾನ್ ಅರ್ಥ ಆಗ್ತಿಲ್ಲ ಕಣೆ ಅಂತ ಹೇಳಿದಾಗ ಮೀನಾ ಇದ್ದವಳು, ಅದು ಹೆಂಗ್ರೆ ಆಗುತ್ತೆ, ಅದೇನ್ರಿ ಮಾಡ್ತಾರೆ, ಏನೂ ಇಲ್ಲ ಬಿಡಿ, ಮಗು ಅಲ್ವಾ ಹಚ್ಕೊಂಡಿದ್ದಾರೆ ಅಷ್ಟೇ ಅಂತ ಹೇಳ್ತಾಳೆ. ಬಟ್ ಮೀನನಿಗೆ ಗೊತ್ತಿದೆ. ಯಾಕಂತಂದರೆ ರೋಹಿಣಿ ಏನು ಮಾಡೋದಿಲ್ಲ, ರೋಹಿಣಿ ಮಗ, ರೋಹಿಣಿ ಸೂರ್ಯ ಇದು ಮನೋಜನಿಗೆ ಹತ್ರ ಮಾಡೋಕ್ಕೆ ಇಷ್ಟೆಲ್ಲ ಪ್ಲ್ಯಾನ್ ಮಾಡ್ತಿದ್ದಾಳೆ ಅಂತ. ಬಟ್ ಪಾಪ ಸೂರ್ಯನಿಗೆ ಏನು ಗೊತ್ತಿಲ್ಲ, ಒಂಥರ ಮುಗ್ಧ ಪಾಪ. ಕೃಷಿಗೆ ಏನಾಗುತ್ತೆ ಅನ್ನೋ ಭಯಲ್ಲಿದ್ದಾರೆ. ಈ ಯಾರಪ್ಪ ಈ ಮೀನಾ ಬೇರೆ ಸತ್ಯ ಹೇಳ್ತಾ ಇಲ್ಲ. ರೋಹಿಣಿ ತನ್ನ ಆಟಗಳನ್ನು ಆಡ್ತಾನೇ ಇದ್ದಾಳೆ. ದಿನಕ್ಕೊಂದು ಆಟ, ಕ್ಷಣಕ್ಕೊಂದು ಆಟ, ದಿನಕ್ಕೊಂದು ಬಣ್ಣ, ಕ್ಷಣಕ್ಕೊಂದು ಬಣ್ಣ ಅಂತ ಅಂದ್ಕೊಂಡ್ಬಿಟ್ಟು ಈ ಶಾಂತಮ್ಮನವ್ರು ಬೇರೆ ಈ ರೋಹಿಣಿನ ನಂಬ್ತಾ ಇದ್ದಾರೆ. ಈ ಮನೋಜ ಬೇರೆ ದೆವ್ವ ಅಭೂತ ಅಂದ್ಕೊಂಡು ಎದುರ್ಕೊಂಡು ಕೂತಿದ್ದಾನೆ. ಯಾವಾಗ ಇವಳು ಬಣ್ಣ ಬಯಲಾಗುತ್ತೆ, ಯಾವಾಗ ರಂಗನಾಥ್ ಅವರು, ಶಾಂತಿಯವರು, ಮನೋಜ್ ಅವರು, ಸೂರ್ಯ ಅವರು ಇವಳನ್ನ ಮನೆಯಿಂದ ಹಾಕ್ತಾರೋ ನಾವು ಕೂಡ ಕಾಯ್ತಾ ಕೂತಿದ್ದೀವಿ. ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಇನ್ರಿ ಎಲ್ಲಿ ಕುತ್ಕೊಂಡು ಮಾಡ್ತಿದ್ರೆ ಕತ್ಲೆಯಲ್ಲಿ ಅಂತ ಹೇಳ್ಬೋದು. ಸೊ ಹಾಗೆ ಹೊರಗಡೆ ಸ್ವಲ್ಪ ಗಾಳಿಗೆ ಅಂತ ಹೊರಗಡೆ ಬಂದಿದ್ದೆ. ಸೊ ಹೊರಗಡೆ ಕೂತ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.